ಕಾಲ ಪ್ರಚೋದಿತರಾಗಿ ವಿಧಿ ಪ್ರಚೋದಿತರಾಗಿ ಮಧುಮಂತಪುರದಿಂದ ಇಲ್ಲಿಗೆ ಬಂದು ನೋಡಿದ್ರೆ ತಪೋಭಂಗ ವಸನಭಂಗ ಕಣ್ಣೀರು ಮುಖ ವಿವರಣವಾಗಿದೆ. ಏನಾಯ್ತು, ಯಾರಿಂದಾಯ್ತು, ಯಾರೇ ಆಗಿರ್ಲಿ ಏನೇ ಆಗಿರ್ಲಿ ಎಲ್ಲವನ್ನೂ ಅದಕ್ಕೆ ಮುಡಿಪಾಗಿಟ್ಟು ಸರಿಯಾದ ಗತಿ ಕಾಣಿಸ್ತೇನೆ. ಶಿವನನ್ನು ಧ್ಯಾನಿಸುವುದಕ್ಕೆ ಹೊರಟವರಿಗೆ ತಪೋಭಂಗವಾಗಕೂಡದು, ಆದರೆ ಅದರ ದುಷ್ಪರಿಣಾಮ ಲಯಕಾರಕವಾಗುತ್ತದೆ. ಹೇಳು ಮಗಳ, ಏನಾಯ್ತು ಹೇಳು. ಅಪ್ಪಯ್ಯ, ಏನಾಯ್ತು ಅಂತಲ್ಲ ನೀವು ಕೇಳಬೇಕಾದ. ತಪದೊಳಿರೆ ಅಪ್ಪಯ್ಯ, ದೇವ ಸಮರ್ಪಣೆಗೆಂದು ಸಿದ್ಧವಾದಂತಹ ಪಾಯಸವನ್ನು ಯಾವುದೋ ಒಂದು ಕ್ಷುದ್ರ ಜಂತು ಒಂದು ತಿಂದಂತಹ ಬಗೆಯಾಗಿ ಹೋಯಿತು ನಿಮ್ಮ ಮಗಳ ಬದುಕು. ಅಂದರೆ ಪರಮೇಶ್ವರ ಅನುಗ್ರಹವನ್ನು ಹೊಂದುವಂತಹ ನಿರ್ಣಯದಿಂದ ತಪಸ್ಸಿನಲ್ಲಿ ನಾನು ತೊಡಗಿದ್ರೆ ಅಪ್ಪಯ್ಯ, ಕಾಮಾರಿ ಅನುಗ್ರಹ ಅಲ್ಲ ನನಗಾದದ್ದು, ಆಗಬೇಕಾದದ್ದು. ಕಾಮ ಮಾರಿ ಹಿಡಿದವನೇ ನನ್ನ ಮೇಲೆ ಆಕ್ರಮಣವನ್ನು ಮಾಡಿ ಹೇಗೆ ಹೇಳಿ ಅಪ್ಪ. ಹೇಳುವುದಕ್ಕೆ ಕಷ್ಟ, ಆದರೂ ಹೇಳಬೇಕು, ನಾನು ಕೇಳಬೇಕು. ಯಾಕೆ ಮುಂದೆ ಯಾರು ಹೀಗೆ ಮಾಡೋದು ಹಾಗೆ ಮಾಡಬೇಕು. ಹೊರಟುಳಿತ ಕಾಲಕ್ಕೆ ಬೇಡವೆಂದು ನಾನೊಂದಿನ ದಿನ ಆಡಿದೆ. ಆದರೆ ಒಂದು ಪಿತೃಸ್ಥಾನವನ್ನು ಅಲಂಕರಿಸಿ ತನ್ನ ಪುತ್ರನನ್ನು ಉದ್ಧರಿಸುವಂತಹ ತಂದೆಯಂತೆಯೇ ಪ್ರೇಮ ಭಾವವನ್ನಿಟ್ಟು ದಂಡಕನನ್ನು ಉದ್ಧರಿಸುವುದಕ್ಕೆ ತಾವು ಗುರುಗಳಾಗಿ ತೆರಳಿದಿರಲ್ಲ. ಗುಂಪಿನಿಂದ ಚದುರಿದ ಪ್ರಾಣಿಯನ್ನು ಸಂರಕ್ಷಿಸಬೇಕು, ದಾರಿ ತಪ್ಪಿದ ಮಕ್ಕಳಿಗೆ ದಾರಿ ತೋರಿಸಬೇಕು. ಇದು ನನ್ನ ಬದುಕಿನ ಸಾಧನೆಯ ಛಲದ ಪಥಮಗು. ಅವನನ್ನು ಮಗನ ಭಾವದಿಂದ ಕಾಣುವಂತಹ ವಿಶಾಲ ಹೃದಯವನ್ನು ಹೊತ್ತು ನೀವಲ್ಲಿಗೆ ತೆರಳಿದ. ಆದ್ರೆ ಅದೇ ದಂಡಕ ತಾನು ಮನುಷ್ಯನೇ ಅಲ್ಲ ಅನ್ನುವುದನ್ನು ತೋರಿಕೊಟ್ಟು ನಿಮ್ಮ ಮಗಳ ಶೀಲಗೆಟ್ಟಂತಹ ಜೀವನಕ್ಕೆ ಕಾರಣ ಯಾರು? ಯಾರನ್ನು ಮಗನನ್ನಾಗಿ ಒಪ್ಪಿಕೊಳ್ಳುವುದಕ್ಕೆ ತಾವು ಮುಂದಾದರು ಅವನೇ ವಿಜೃಂಭಿಸಿದ ಬಗೆಯ ಪಯ್ಯ. ದಂಡಕರಿಂದ ಹೇಗಾಯ್ತೆ? ದಂಡಕ ಅಲ್ಲ, ಅವನು ದಂಡನೆಯ ಸಂಕೇತವಾಗಬೇಕು. ನನ್ನ ಶಿಷ್ಯರಾದ ದಂಡಕ ನಿನ್ನ ಬಗ್ಗೆ ಮಾಡಿದ ಆಚಾರ ಮಗು. ಮಗಳೇ, ನಿನ್ನ ಶುದ್ಧಶೀಲದ ಸಾಕ್ಷಿಯಾಗಿ, ನನ್ನ ವ್ಯಕ್ತಿತ್ವದ ಸಾಕ್ಷಿಯಾಗಿ, ಇನ್ನು
ನಾನೇ ಅರಜ, ರಜ ಮಾತ್ರವು ಅವನ ಮೇಲೆ ಕರುಣೆ ಇಲ್ಲ. ಇದು ಎತ್ತಿದ ಶಾಪ. ಯಾವುದು ನನ್ನ ಅನುಗ್ರಹವನ್ನು ಬಯಸಿ ಈ ವಂಚನೆಯನ್ನು ಮಾಡಿದನು ಅವನು ಪುರಸಹಿತವಾಗಿ ನಾಶವಾಗಲಿ. 7 ದಿನಗಳ ಪರ್ಯಂತ ಅಖಂಡವಾಗಿ ಮಳೆ, ಬೆಂಕಿಯ ಮಳೆ, ಉಲ್ಕಾಪಾತ, ಉತ್ಪಾತಗಳ ನಡಗಿ ಸರ್ವನಾಶವಾಗಲಿ. ಮಗು, ನಿನ್ನ ತಪಸ್ಸು ಕೆಡಲಿಲ್ಲ ಮಗು, ನೀ ತಪಸ್ಸನ್ನು ಮುಂದುವರಿಸಬೇಕು. ಮಗಳೇ, ಒಂದು ಹೇಳ್ತೇನೆ, ಸೃಷ್ಟಿಯಾದಿಯಿಂದ ಈವರೆಗೂ ಪುನಃ ಪುನಃ ಇದೇ ಕತೆ. ಪುನಃ ಪುನಃ ಪುರುಷರು ಪೌರುಷವನ್ನು ಹೆಣ್ಣಿನ ಮೇಲೆ ತೋರಿಸುವುದು ಈ ರೀತಿ ಅಲ್ಲ. ಇದು ಹೇಳಿತನ, ಇದು ನೀಚತನ. ಇದಕ್ಕೆ ಶಾಶ್ವತವಾದಂತಹ ಶಿಕ್ಷೆ ದಂಡಕನ ಸರ್ವನಾಶ. ದಂಡಕನಿಗೆ ಮಾತ್ರ ಅಲ್ಲ, ಆ ಪ್ರದೇಶ ಕೂಡ ಶಾಶ್ವತವಾಗಿ ಎಚ್ಚರಿಕೆಯನ್ನು ಕೊಡುವ ನಾಮಧೇಯವನ್ನು ಕೊಡ್ತೇನೆ. ಅದು 2 ಅರ್ಥದಲ್ಲಿ ದಂಡಕಾರಣ್ಯವಾಗಲಿ. ದಂಡಕನಿಗೆ ದಂಡವಾದದ್ದು ಮಾತ್ರ ಅಲ್ಲ, ದಂಡಕರಿಂದ ಶೀಲಭ್ರಷ್ಟತೆಯ ಪ್ರಯತ್ನವಾದದ್ದು. ಇದು ಲೋಕಕ್ಕೆ ಎಚ್ಚರಿಕೆ. ಅಂಥವರಿಗೆಲ್ಲ ಶುಕ್ರ ಶಾಪ ಇದೆ. ಮಗಳೇ, ನೀ ತಪಸ್ಸನ್ನು ಮುಂದುವರಿಸುವ ಹೆದರಬೇಡ. ಇದು ನಿನಗೆ ಮಂತ್ರಶಕ್ತಿಯಿಂದ ವಿಶೇಷವಾದ ಅನುಗ್ರಹವನ್ನು ಕೊಟ್ಟಿದ್ದೇನೆ. ನೀ ಶೀಲ ಕಳ್ಕೊಂಡಿದ್ದೇನೆ ಅಂತ ಹೇಳಬೇಡ. ಶರೀರ ನಮ್ಮ ವಶ ಅಲ್ಲ, ಮನಸ್ಸು ನಮ್ಮ ವಶ. ಅವನಿಗೆ ನೀ ನೀತಿ ಮಾರ್ಗವನ್ನು ಹೇಳಿದ್ದೀಯಲ್ಲ, ತಿದ್ದುಪಡಿಯ ಪ್ರಯತ್ನ ಮಾಡಿದ್ದೀಯಲ್ಲ, ಅದು ನಿನ್ನನ್ನು ರಕ್ಷಿಸ್ತದೆ. ನಿನಗೆ ಸರ್ವತೋಭದ್ರವಾದ ರಕ್ಷೆಯನ್ನು ಕೊಟ್ಟಿದ್ದೇನೆ. ಯೋಜನ ಪರ್ಯಂತ ಸುಪುಷ್ಟವಾಗಿ ಬೆಳೆಯುವ ತರುಲತೆಗಳಿಂದ, ದುರ್ಭೇದ್ಯವಾದ ಶಾಂತವಾದ ಅರಣ್ಯದಿಂದ ನಿನಗೆ ಹಿತಕರವಾಗಿ, ಉಳಿದವರಿಗೆ ಭಯಾವಹವಾಗಿ ಇರುವ ಹಾಗೆ ಒಂದು ವನವನ್ನೇ ನಿನಗಾಗಿ ನಿರ್ಮಿಸಿದ್ದೇನೆ. ದಂಡಕರಿಂದ ಈ ರೀತಿಯ ಸ್ಥಿತಿಗೊಳಗಾದ ನೀನು ಸೋಲೊಪ್ಪಿಕೊಳ್ಳಬಹುದು. ಲೋಕದ ಹೆಣ್ಣುಗಳಿಗೆಲ್ಲ ಇದೊಂದು ಸಂದೇಶ. ಪುರುಷರು ಮತ್ತೆ ಮತ್ತೆ ಆಕ್ರಮಣ ಮಾಡ್ತಾರೆ, ಮತ್ತೆ ಮತ್ತೆ ಅನ್ಯಾಯ ಮಾಡ್ತಾಳೆ. ಹೆಣ್ಣು ಸೋಲೊಪ್ಪಿಕೊಳ್ಳಕೂಡದು. ಪಿತೃಸ್ಥಾನೀಯನಾಗಿ ಅಲ್ಲ, ಮಾತ್ರ ಸ್ಥಾನೀಯರಾಗಿರುವವರು ಸೋಲೊಪ್ಪಿಕೊಳ್ಳಬಾರದು. ನೀ ಸಾಧನೆ ಮುಂದುವರಿಸು. ಅವನ ಕೃತಿಗೆ ನಿನ್ನ ತಪಸ್ಸಿನ ಮೂಲಕವಾಗಿ ನೀನು ನಿಜವಾಗಿ ನಿಜ ಅರ್ಥದಲ್ಲಿ ಅರಜ ಎಂಬುದನ್ನು ತೋರಿಸಿಕೊಟ್ಟು, ಜ್ಞಾನ ಮೂಲಕವಾಗಿ ರಜೋಗುಣ ಇಲ್ಲದೆ ಸತ್ವಗುಣ ಮೆರೆದು, 3ನೇ ಕಣ್ಣಿನ ಮೂಲಕವಾಗಿ ವೇದದ ಸಕಲ ಸಾರವನ್ನು ಉಪನಿಷತ್ ರೂಪವಾಗಿ ಲೋಕಕ್ಕೆ ಕೊಡಬಲ್ಲ ಶಿವನ ಅನುಸಂಧಾನಕ್ಕೆ ನಿನಗೆ ಅನುಗ್ರಹವಾಗಲಿ. ಅಪ್ಪಯ್ಯ, ಮಗಳಿಗೆ ರಕ್ಷೆಯನ್ನು ಒದಗಿಸಿದೆ. ರಕ್ಷಿಸಬೇಕು ಅನ್ನುವಂತಹ ಅಪೇಕ್ಷೆಯನ್ನು ಮುಂದಿರಿಸಿದ ಕಾಲಕ್ಕೆ ದಂಡಕನನ್ನು ಸಂರಕ್ಷಿಸುವ ನಿರ್ಣಯದಿಂದ ಅಂದಿನ ದಿನ ಮುಂದಾದ. ಸರ್ವ ರಕ್ಷಣೆಯ ಪ್ರಯತ್ನ ಮಾಡಿದ್ರು ಅರ್ಹನಲ್ಲ ಅಂತಾಯ್ತು. ಏನು ಮಾಡಿದ್ರು ಶುಕ್ರ ರಕ್ಷೆ ಅಂತ ಇರಬಾರದು. ಅಪ್ಪಯ್ಯ, ದಂಡಕ ಅಪರಾಧಿ ಹೌದು. ದಂಡಕನ ಸಾಮ್ರಾಜ್ಯ ಶುಕ್ರನಿಗೆ, ಅವರಿಗೆ ಎಲ್ಲರಿಗೆ ಶುಕ್ರ ಅಂಗಾರಕ ಆಗಬೇಕು, ಬೆಕ್ಕೆ ಮಳೆ ಬೀಳಬೇಕು, ಸತ್ತು ಆಗಬೇಕು, ಹಾಳಾಗಿ ಹೋಗ್ಬೇಕು, ಓಡಿ ಓಡಿ ಆಗಬೇಕು, ಪೂರ್ತಿ ಹೋಗ್ಬೇಕು. ಅಪ್ಪಯ್ಯ, ದೇಶ ನಷ್ಟ ಆಗಲಿ, ಸಮಸ್ತ ಪ್ರಜೆಗಳು ಅನುಭವಿಸಲಿ ಹೇಳಿದ್ರೆ ಆ ಪ್ರಜೆಗಳು ಇವನನ್ನು ಅರಸನನ್ನಾಗಿ ಹೊಂದಿದ್ದೇ ಪ್ರಾರಬ್ಧ. ಅವರು ಏನು ಅಪರಾಧ ಮಾಡಿದ್ದಾರೆ ಹೇಳಿ? ಇವ ಶಿಕ್ಷೆ ಅನುಭವಿಸಲಿ. ತಪ್ಪು ಮಾಡಿದವನಿಗಲ್ವ ಶಿಕ್ಷೆ? ನೀವು ಒಂದೊಂದ್ಸಲ ಶಿಕ್ಷೆ ಕೊಡಬೇಕು. ಇನ್ನು ಅವರ ಮಕ್ಕಳು ಸಾಯ್ಬೇಕು, ಮಕ್ಕಳು ಸಾಯ್ಬೇಕಾದ್ರೆ ಹುಟ್ಟಬೇಕು, ಅವರ ಸಂತಾನ ಹಾಳಾಗಬೇಕು. ಆದ್ದರಿಂದ ಪ್ರಜೆಗಳ ಕುರಿತು ಕ್ಷಮೆ ಇರಲಿ ಅಂತ ನನ್ನ ಕೇಳಿ. ಮಗಳೇ, ಅರಜ, ನಾನು ಅರಜನಲ್ಲ. ನನ್ನಲ್ಲಿ ತಾಮಸವೂ ಉಂಟಿಲ್ಲ, ರಾಕ್ಷಸ ಗುರು ಆಗುವುದಿಲ್ಲ. ಒಂದು ಸತ್ಯ ಮಗು, ನ್ಯಾಯಾಧೀಶನಾದವ ದಂಡವನ್ನು ಕೊಡ್ತಾನೆ. ಮರಣ ದಂಡನೆ ಯಾರಿಗೆ? ಮೊನ್ನೆ ಮದುವೆ ಆದವನಿಗೆ. ಅವನ ಹೆಂಡತಿ ಬಂದು ಹೇಳ್ತಾಳೆ, ನಾನು ತಾಳಿ ಕಟ್ಟಿದ್ದೇನೆ ಹೋಯ್ತಲ್ಲ ಅಂತ. ಈಗ ಹೊದ್ದಲ್ಲ, ಕಟ್ಟುವಾಗಲೇ ಹೊದ್ದು ಅಂತ ಸಮಾಧಾನ. ಅವನ ಪ್ರಜೆಗಳಾಗಿದ್ದದ್ದೇ ಮಗಳೇ, ಅದು ಬ್ರಹ್ಮ ಸಂಕಲ್ಪ. ಈ ರಾಜ್ಯ ಕಲುಷ ಮುಕ್ತವಾಗಬೇಕಾದರೆ ಕೀವು ಒಡೆದು ಎಲ್ಲೊಮ್ಮೆ ಸುರೀತದಲ್ಲ, ದೇಹ ಪವಿತ್ರ ಅಂತ ಕಾಣುವುದಿಲ್ಲ, ಬಂಧುಗಳೇ ಹತ್ತಿರ ಬರುವುದಿಲ್ಲ. ಹೌದಾ? ಉದ್ದೇಶ ಏನು? ಶುದ್ಧೀಕರಣ. ಒಳಗಿದ್ದ ರೋಗವನ್ನು ಹೊರಗೆ ಹಾಕುವಾಗ ಮೈಯಲ್ಲೆಲ್ಲ ವ್ರಣಗಳು ಬಂದರೆ, ವಿದ್ವಾಂಸನಾದಂತಹ ಆಯುರ್ವೇದದ ಏನು ಹೇಳ್ತಾನೆ? ಮೈಯಲ್ಲೆಲ್ಲ ಬೊಕ್ಕೆ ಆಯ್ತಾ, ಒಳ್ಳೇದಾಯ್ತು, ಒಳ್ಳೇದಾಯ್ತು ಅಂತ ಹೇಳಿದೆ. ರೋಗ ಹೊರಗೆ ಗುಣವಾಗುವ ಲಕ್ಷಣ. ಮತ್ತೆ ಕಷಾಯಾದಿಗಳುಂಟು. ಮಗು, ನಿನ್ನ ಅಪೇಕ್ಷೆ ಸರಿ. ಬ್ರಹ್ಮ ಸಂಕಲ್ಪದಿಂದ ಅವರ ಪ್ರಜೆಗಳಾಗಿ ಹುಟ್ಟಿದವರು ಸರ್ವರು ಈ ಶಾಪ ಮೂಲಕವಾಗಿ ನಾಶವನ್ನು ಹೊಂದಿದ್ರು ಮುಕ್ತರಾಗ.
ಈ ಅರಣ್ಯ ದಂಡಕಾರಣ್ಯ ಅಂತ ಎರಡು ಕಾರಣಕ್ಕಾಗಿ ಸಂಕೇತವಾಗುತ್ತೆ. ಯಾರೇ ಬಂದರು ಎಂಥ ಪ್ರಭು ಶಕ್ತಿಯನ್ನು ನಿರ್ಮಿಸಿ ಮಾಡಿದರು, ಗುರುಪುತ್ರಿಯ ಮೇಲೆಲ್ಲ ಯಾವೇ ಹೆಣ್ಣಿಗೆ ಕೈ ಮಾಡಿದವನಿಗೆ ಏನಾಗ್ತದೆ ಅದಾಗಲಿ. ಮಾತ್ರ ಅಲ್ಲ, ನಿನ್ನ ಅಪೇಕ್ಷೆಯಂತೆ ಒಂದು ವಿಶಾಪವನ್ನು ನಾನು ಕೊಡ್ತೇನೆ. ಮುಂದೆ ಆರ್ಷ ಧರ್ಮವನ್ನು ಲೋಕಕ್ಕೆ ಪ್ರಕಟಪಡಿಸುವ ಅಗತ್ಯರು ಇಲ್ಲಿ ಬಂದಾಗ, ಹಾಗೆಯೇ ಸಮಸ್ತ ಸದ್ಗುಣಗಳ ಅಣಿಯಾಗಿ ಶ್ರೀಮನ್ನಾರಾಯಣ ಇಳಿದು ಬಂದಾಗ ಅವನ ಪ್ರವೇಶದಿಂದ ಈ ದಂಡಕಾರಣ್ಯಕ್ಕಿರುವ ದೋಷ ಮುಕ್ತವಾಗಲಿ. ಅಲ್ಲಿವರೆಗೆ ಅದೃಶ್ಯನಾಗಿದ್ದು ಅನುಭವಿಸ್ತಾ ಇರುವ ದಂಡಕನ ಆತ್ಮವು ಕೂಡ ದಂಡದ ಪೂರ್ಣತೆಯಿಂದ ಪರಿಶುದ್ಧಿಯನ್ನು ಹೊಂದಿ ಬೆಂಕಿಯಲ್ಲಿ ಬಿದ್ದ ಲೋಹವು ಕಾಂತವಾಗುವಂತೆ ಸರ್ವ ದೋಷಗಳನ್ನು ಕಳೆದುಕೊಂಡು ಪರಿಶುದ್ಧವಾಗಿ ಉತ್ಕ್ರಾಂತಿಯನ್ನು ಪಡೆಯುವುದು. ಸಿಂಹಾಸನವನ್ನೇರಿದವ ತಪ್ಪು ಕೆಲಸ ಮಾಡಿದ್ರೆ ಆ ಅಪರಾಧವನ್ನು ತಿದ್ದಬೇಕಿದ್ರೆ ದೇವರೇ ಬರಬೇಕಷ್ಟೆ. ಅದಂಡ್ಯೋಸ್ಮಿ ಅಂತ ಹೇಳುವಾಗಲೇ ದಂಡಧರನಾದ ಪುರೋಹಿತ ಹೇಳ್ತಾನೆ, ಧರ್ಮದಂಡನೆ ಮಾಡಬೇಕಾದ್ದು ಭಗವತ್ ಸ್ವರೂಪದಿಂದ, ಶಿವ ಸ್ವರೂಪದಿಂದ, ಶಿವಶುಕ್ರ ಸ್ವರೂಪದಿಂದ ಆ ದಂಡನೆ ಆಗಿದೆ. ಇದು ತ್ರಿಮೂರ್ತಿ ಸಂಕಲ್ಪ ಅಂತ ತಿಳಿ. ಆದದ್ದನ್ನು ಕೆಟ್ಟ ಕನಸು ಅಂತ ಹೊರತು ಶುಕ್ರ ಪುತ್ರಿಯಾಗಿ ನಿನ್ನ ಸಾಧನೆಯನ್ನು ಮುಂದುವರಿಸುವ ಮಗಳು.